ಸೊ ನಾವು ಕಳೆದ ವಾರ ಒಂದು ಸಮುವೇಲನ ಪುಸ್ತಕ ಅದರ 3ನೇ ಅಧ್ಯಾಯ 1ರಿಂದ 10 ತನಕ ನಾವು ಧ್ಯಾನಿಸಿದೆವು. ಒಂದು ಪರಿಚಯವನ್ನು ನಾನು ಭಾಗ 1ರಲ್ಲಿ ನಾನು ಕೊಟ್ಟೆ. ಈಗ ಭಾಗ 2 ಒಂದು 3 ಅಂಶಗಳನ್ನು ಇವತ್ತು ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಒಂದು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಪರಿಚಯವನ್ನು ನಾನು ಮತ್ತೆ ಕೊಡಲು ನಾನು ಬಯಸ್ತೇನೆ. ಇಲ್ಲಿ ಬಾಲಕನಾದಂಥ ಸಮುವೇಲನ್ನು ಮಂಜೂಷ ಇರುವಂಥ ಆಲಯದಲ್ಲಿ ಮಲಗಿರ್ತಾನೆ. ಕಾರಣ ಅವನು ಆಲಯದಲ್ಲೇ ಬೆಳೀತಾ ಇರ್ತಾನೆ. ಏಲಿ ಎಂಬ ಮಹಾಯಾಜಕನು ಕೂಡ ಆಲಯದಲ್ಲಿ ಇರ್ತಾನೆ. ಈಗ ರಾತ್ರಿ ವೇಳೆಯಲ್ಲಿ ಒಂದು ಸಲ ಕರ್ತನು ಬಂದು ಮಾತಾಡ್ತಾನೆ, ಕರೀತಾನೆ ಸಮುವೇಲನೆ ಅಂತ. ಈಗ ಸಮುವೇಲನ್ ಏನು ಮಾಡ್ತಾನೆ, ಎದ್ದು ಓಡೋಗಿ ಏಲಿಯ ಬಳಿಯಲ್ಲಿ ಈಗೋ ನಾನು ಬಂದಿದ್ದೇನೆ, ಏನು ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ಏಲಿ ಹೇಳ್ತಾನೆ, ನಾನು ನಿನ್ನ ಕರೀಲಿಲ್ಲಪ್ಪ ಅಂತ, ನೀನು ಹೋಗಿ ಮಲಗಿಕೋ. 2ನೇ ಸಾರಿ ಕೂಡ ಕರ್ತನು ಕರೀತಾನೆ ಸಮುವೇಲನೆ ಅಂತ. ಈಗ ಸಮುವೇಲ ಓಡೋಗಿ ಏಲಿಯ ಬಳಿಯಲ್ಲಿ ಹೋಗಿ ನಿಂತ್ಕೊಳ್ತಾನೆ, ಈಗೋ ನಾನು ಬಂದಿದ್ದೇನೆ ಅಂತ. ಆಗ ಏಲಿ ಹೇಳ್ತಾನೆ, ನಾನಿನ್ನ ಕರೀಲಿಲ್ಲ ಅಂತ. 3ನೇ ಸಾರಿ ಕೂಡ ಕರ್ತನು ಸಮುವೇಲನೆ ಅಂತ ಕರೀತಾನೆ. ಈಗ ಸಮುವೇಲನು ಎದ್ದು ಏಲಿಯ ಬಳಿಗೆ ಹೋಗ್ತಾನೆ. ಈಗ ಏಲಿ ತಿಳಿದುಕೊಂಡ, ಕಾರಣ ಏಲಿಗೆ ಚೆನ್ನಾಗಿ ಗೊತ್ತು, ಅವನೊಬ್ಬ ಸೇವಕ ಯಾಜಕ, ಇದು ನಿಜವಾಗಲೂ ನಿಶ್ಚಯವಾಗಿ ಕರ್ತನೇ ಸಮುವೇಲನನ್ನು ಕರೀತಿದ್ದಾನೆ ಎಂಬುದಾಗಿ ಅವನಿಗೆ ತಿಳಿಯ ಬಂದಿತ್ತು. ಈಗ ಸಮುವೇಲನಿಗೆ ಆಲೋಚನೆಯನ್ನು ಕೊಡ್ತಾನೆ, ಇನ್ನೊಂದು ಸಾರಿ ಸಮುವೇಲನೆ ಅಂತ ಆ ಧ್ವನಿ ನಿನ್ನನ್ನು ಕರೆದರೆ ಏನು ಹೇಳು, ಅಪ್ಪನೇ ಆಗಲಿ, ನಿನ್ನ ದಾಸನು ಕಾದಿದ್ದೇನೆ ಎಂಬುದಾಗಿ ಹೇಳು ಅಂತ. ಸೊ ಮತ್ತೊಮ್ಮೆ ಆ ಸ್ವರ ಕೇಳಿಸ್ಕೊಳ್ತದೆ. ಈಗ ಸಮುವೇಲನೆ ಸಮುವೇಲನೆ, 1 ಸಮುವೇಲ 3ನೇ ಅಧ್ಯಾಯ 10ನೇ ವಾಕ್ಯ. ಆಗ ಸಮುವೇಲನ್ ಹೇಳ್ತಾನೆ, ಈಗೋ ನಾನು ನಿನ್ನ ದಾಸನು ಕಾದಿದ್ದೇನೆ, ಅಪ್ಪನೇ ಆಗಲಿ ಎಂಬುದಾಗಿ. ಆಗ ದೇವರು ಪ್ರತ್ಯಕ್ಷನಾಗಿ ಸಮುವೇಲನ ಮುಂದೆ ನಿಂತು ಮಾತಾಡೋದನ್ನು ನಾವು ನೋಡ್ತೇವೆ. ಇದು ಒಂದು ಅದ್ಭುತವಾದಂಥ ಒಂದು ಘಟನೆ ಪ್ರಿಯರಾದವರೇ. ನೋಡ್ರಿ, ದೇವರು ವೈಯಕ್ತಿಕವಾಗಿ ಅನೇಕರನ್ನು ಸಂಧಿಸಿದ್ದಾನೆ ಅಲ್ವಾ. ಕೆಲವರನ್ನು ನೋಡಬೇಕಾದ್ರೆ ಮುಖಾಮುಖಿಯಾಗಿ ಸಂಧಿಸಿದ್ದಾನೆ. ಅಬ್ರಹಾಮನ್ನು ನೋಡಬೇಕಾದ್ರೆ ವಾಗ್ದಾನ ಕೊಟ್ಟು ಕರೆದ. ಮೋಶೆಯನ್ನು ನೋಡಬೇಕಾದ್ರೆ ಬೆಂಕಿಯ ಮುಖಾಂತರವಾಗಿ ಸಂಧಿಸಿದ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲನು ದಮಸ್ಕದ ಬೀದಿಯಲ್ಲಿ ಬೆಳಕಿನಿಂದ ಸಂಧಿಸಿದ, ತನ್ನ ವಾಣಿಯಿಂದ ಸಂಧಿಸಿದ. ಇಲ್ಲಿ ನಾವು ಸಮುವೇಲ ಒಂದು ಚಿಕ್ಕ ಹುಡುಗ ಪ್ರಿಯರಾದವರೇ, ಒಂದು 10ರಿಂದ 12 ವಯಸ್ಸಿರ್ಬೋದು, ಬಾಲಕ ಅಲ್ವಾ. ಕನ್ನಡ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಬಾಲಕ, ಎ ಸ್ಮಾಲ್ ಲ್ಯಾಡ್, ಎ ಸ್ಮಾಲ್ ಚೈಲ್ಡ್, ಎ ಸ್ಮಾಲ್ ಬಾಯ್, ಲಿಟಲ್ ಬಾಯ್. ಈಗ ಕರ್ತನು ಬಂದು ಚಿಕ್ಕ ಹುಡುಗನ ಸಂಗಡ ಮಾತಾಡ್ತಿದ್ದಾನೆ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ? ದೇಶದ ಬಗ್ಗೆ ಮಾತಾಡ್ತಿದ್ದಾನೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 10-12 ವಯಸ್ಸಿನ ಮಕ್ಕಳಿರುವುದಾದರೆ ಭಾರತ ದೇಶದ ಪಾಪಗಳ ಬಗ್ಗೆ ನಾವು ಮಾತಾಡ್ತೇವ, ಆರ್ಥಿಕತೆಯ ಬಗ್ಗೆ ಮಾತಾಡ್ತೇವ, ಅಥವಾ ರಾಜಕೀಯದ ಬಗ್ಗೆ ಮಾತಾಡ್ತೇವ? ಯಾಕಂದರೆ ಅವ್ನಿಗೇನು ಅರ್ಥ ಆಗೋದೇ ಇಲ್ಲ ಅಲ್ವಾ. ಆದರೆ ಕರ್ತನು ದೇಶದ ಸಂಗತಿಗಳನ್ನು ಸಮುವೇಲನೊಟ್ಟಿಗೆ ಮಾತಾಡ್ದ. ಚಿಕ್ಕ ಬಾಲಕನು ಅವನೊಟ್ಟಿಗೆ ಮಾತಾಡ್ದ. ಕಡೆ ದಿವಸಗಳಲ್ಲಿ ಅಪೊಸ್ತಲರ ಕೃತ್ಯಗಳು 2:17-18, ಯೋವೆಲ 2:28-29 ಓದಬೇಕಾದ್ರೆ, ಕಡೆ ದಿವಸಗಳಲ್ಲಿ ಮನುಷ್ಯರಾದಂಥ ಎಲ್ಲರ ಮೇಲೆ ನನ್ನ ಆತ್ಮನ ಸುರಿಸುವೆ. ಪವಿತ್ರ ಬೈಬಲಲ್ಲಿ ನೋಡಬೇಕಾದ್ರೆ ಕುಮಾರರು ಕುಮಾರ್ತೆಯರು, BSI ಬೈಬಲಲ್ಲಿ ನೋಡಬೇಕಾದ್ರೆ ಗಂಡಸರು ಹೆಂಗಸರು, ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ಸನ್ಸ್ ಆ್ಯಂಡ್ ಡಾಟರ್ಸ್, ಅಂದರೆ ಚಿಕ್ಕ ಮಕ್ಕಳ ಮೇಲೆ ಕರ್ತಂತನ ಆತ್ಮನ ಸುರಿಸ್ತಾನೆ. ಅವರು ಪ್ರವಾದಿಸುವರು ಅಲ್ವಾ. ಪ್ರವಾದನೆಂದರೆ ಏನು? ದೇವರ ಮಾತನ್ನು ಕೇಳಿ ಅದನ್ನು ಹೇಳುವುದು. ಚಿಕ್ಕ ಬಾಲಕನು ಈಗ ದೇವರ ಧ್ವನಿಯನ್ನು ಕೇಳಿ ಪ್ರವಾದಿಸುವಂಥ ಒಂದು ದೊಡ್ಡ ಕೃಪೆಯನ್ನು ಚಿಕ್ಕ ವಯಸ್ಸಿನಲ್ಲಿ ದೇವರು ಅನುಗ್ರಹಿಸಿದ. ಸರಿನಾ? ಈ 1 ಸಮುವೇಲ 3ನೇ ಅಧ್ಯಾಯ 1ರಿಂದ 10 ತನಕ ಪುನಃ ಓದಿ ನೋಡ್ರಿ, ತುಂಬ ಅದ್ಭುತವಾಗಿದೆ. ಒಂದು 3 ಪಾಠಗಳು ಇದರಿಂದ ನಾವು ಇವತ್ತು ಕಲಿಯಲಿದ್ದೇವೆ. ಮೊದಲನೇದಾಗಿ ಈ ಘಟನೆಯಿಂದ, ಈ 10 ವಾಕ್ಯಗಳಿಂದ ನಾವು ಕಲಿತುಕೊಳ್ಳುವಂಥ ಮೊದಲನೇ ಪಾಠ, ದೇವರು ವೈಯಕ್ತಿಕವಾಗಿ ನಮ್ಮೊಟ್ಟಿಗೆ ಮಾತಾಡಲು ಬಯಸುತ್ತಾನೆ. ಆಮೇನ್. ಗಾಡ್ ಈಸ್ ವಿಲ್ಲಿಂಗ್ ಟು ಸ್ಪೀಕ್ ಟು ಅಸ್ ಪರ್ಸ್ನಲಿ. ವೈಯಕ್ತಿಕವಾಗಿ ದೇವರು ನಮ್ಮ ಸಂಗಡ ಮಾತಾಡಲು ಬಯಸುತ್ತಾನೆ. ಅದನ್ನು ನಾವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿರುವಂಥ ಒಂದು ತಪ್ಪಾದಂಥ ಅಭಿಪ್ರಾಯ ಏನಂದರೆ, ದೇವರು ಸೇವಕರ ಮುಖಾಂತರವಾಗಿ ಮಾತ್ರ ಮಾತಾಡ್ತಾನೆ,
ದೇವರು ಪ್ರವಾದಿಗಳ ಮುಖಾಂತರವಾಗಿ ಮಾತ್ರ ಮಾತಾಡ್ತಾನೆ. ದೇವರು ಅಪೋಸ್ತಲರ ಮುಖಾಂತರವಾಗಿ ಮಾತ್ರ ಮಾತಾಡ್ತಾನೆ. ದೇವರು ಸೌವಾರ್ತಿಕರ ಮುಖಾಂತರವಾಗಿ ಮಾತ್ರ ಮಾತಾಡ್ತಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿನ್ನೊಟ್ಟಿಗೆ ಮಾತಾಡ್ತಿದ್ದಾನೆ. ವೈಯಕ್ತಿಕವಾಗಿ ನಿನ್ನ ಸಂಗಡ ಮಾತಾಡಲು ದೇವರು ಬಯಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಕಾರಣ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ಅನೇಕ ಜನರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ನಿಮ್ಮ ಸಂಗಡ ದೇವರು ಮಾತಾಡ್ತಾನೆ, ನನ್ನ ಸಂಗಡ ದೇವರು ಮಾತಾಡ್ತಾನೆ. ಕೆಲವೊಂದು ಸಾರಿ ನಾವು ಹೇಳ್ಬೋದು, ಚಿಕ್ಕ ಹುಡುಗ ನನ್ನೊಟ್ಟಿಗೆ ದೇವರು ಮಾತಾಡ್ತಾನೆ. ಚಿಕ್ಕ ಸಮುವೇಲನ ಸಂಗಡ ದೇವರು ಮಾತಾಡಿರುವುದು ನಿಜ ಅಂದರೆ ನಿನ್ನ ಸಂಗಡ, ಒಂದು ವೇಳೆ ನೀನು ಶಾಲೆಯಲ್ಲಿ ಓದ್ತಾ ಇರ್ಬೋದು, ಕಾಲೇಜಲ್ಲಿ ಓದ್ತಿರ್ಬೋದು, ನಿನ್ನ ಸಂಗಡ ದೇವರು ಮಾತಾಡ್ತಾನೆ. ಬ್ರದರ್, ನಾನು ಈಗಲೇ ಸಭೆಗೆ ಹೋಗಿ 3 ತಿಂಗಳಾಗ್ತಿದೆ, 6 ತಿಂಗಳಾಗ್ತಿದೆ, 1 ವರ್ಷ ಆಗ್ತಿದೆ, ನನ್ನ ಸಂಗಡನೂ ದೇವರು ಮಾತಾಡ್ತಾನ? ಇಲ್ಲಿ ವಾಕ್ಯ ಹೇಳ್ತದೆ, ಸಮುವೇಲನಿಗೆ ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳುವಂಥ ಅನುಭವನೇ ಇರಲಿಲ್ಲ, ಆದರೂ ದೇವರು ಮಾತಾಡಿದ. ಹೌದು ಪ್ರಿಯ ಸಹೋದರ, ಹೌದು ಪ್ರಿಯ ಸಹೋದರಿಯೇ, ನಿನ್ನ ಸಂಗಡ ವೈಯಕ್ತಿಕವಾಗಿ ದೇವರು ಮಾತಾಡಲು ಇಚ್ಛಿಸುತ್ತಾನೆ, ಆತನು ಬಯಸುತ್ತಾನೆ. ಆಮೇನ್, ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ತೀರಾ? ಹಲ್ಲೆಲೂಯಾ. ನಮ್ಮನ್ನು ಬದಲಾಯಿಸುವುದು ದೇವರ ಸ್ವರ. ನೋಡ್ರಿ, ದೇವರು ಹೇಗೆಲ್ಲ ಮಾತಾಡ್ತಂತ ನೋಡಬೇಕಾದ್ರೆ ಈ ವಾಕ್ಯವನ್ನು ಓದುವಾಗ ಇದರ ಮುಖಾಂತರವಾಗಿ ದೇವರು ಮಾತಾಡ್ತಾನೆ ಅಲ್ವಾ. ನಾನು ಕೆಲವೊಂದು ಕೂಟಗಳಿಗೆ ಹೋಗಬೇಕಾದ್ರೆ ಜನರನ್ನು ನೋಡಿ ಈ ರೀತಿಯಾಗಿ ನಾನು ಕೇಳ್ತೇನೆ, ಎಷ್ಟು ಜನರಿಗೆ ಯೇಸುವನ್ನು ನೋಡಬೇಕಂತ ಇಷ್ಟ? ಅನೇಕ ಜನರು ಕೈಯನ್ನು ಮೇಲೆ ಕೆತ್ತಾರೆ. ಆಗ ನಾನು ಅವ್ರಿಗೆ ಹೇಳೋದೊಂದು ವಿಷಯ ಏನಂದರೆ, ಈ ಬೈಬಲನ್ನು ನೋಡಿದ್ರೆ ಯೇಸುವನ್ನು ನೋಡೋದಕ್ಕೆ ಸಮ. ಕಾರಣ ಯೇಸುವೇ ವಾಕ್ಯ ಅಲ್ವಾ. ಯೋಹಾನ 1ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿ ಇತ್ತು, ಆ ವಾಕ್ಯವು ನರಾವತಾರ ತೆಗೆದು ಭೂಮಿಯ ಮೇಲೆ ಜನಿಸಿತು. ವಾಕ್ಯನೇ ದೇವರು, ವಾಕ್ಯನೇ ಯೇಸು, ಸತ್ಯವೇ ಯೇಸು ಅಲ್ವಾ. ಸೊ ಈ ಬೈಬಲನ್ನು ನೋಡಬೇಕಾದ್ರೆ ಯೇಸುವನ್ನು ನೋಡಿದ ಹಾಗೆ. ಆಮೇಲೆ ಈ ವಾಕ್ಯವನ್ನು ಓದುವಾಗ ಈ ವಾಕ್ಯವು ನಮ್ಮೊಟ್ಟಿಗೆ ಮಾತಾಡ್ತದೆ, ದೇವರೇ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಆಮೇಲೆ ಅನೇಕರು ಬೈಬಲ್ ಓದೋದೇ ಇಲ್ಲ, ಆದರೆ ಸುಮ್ಮನೆ ದೇವರನ್ನೊಟ್ಟಿಗೆ ಮಾತಾಡಬೇಕು, ದೇವರನ್ನೊಟ್ಟಿಗೆ ಮಾತಾಡಬೇಕು, ದೇವರನ್ನೊಟ್ಟಿಗೆ ಮಾತಾಡಬೇಕು. ಕೆಲವೊಂದು ಪ್ರಸಂಗ ಮಾಡುವವರು ಕೂಡ ಬೈಬಲ್ ಓದ್ರಿ ಅಂತ ಹೇಳ್ಕೊಡಲ್ಲ. ಅವ್ರು ಏನು ಹೇಳ್ತಾರೆ, ನನ್ನ ಮುಖಾಂತರವಾಗಿ ದೇವರು ಮಾತಾಡ್ತಾನೆ ಎಂಬುದನ್ನೇ ಅವರು ಪ್ರಾಮುಖ್ಯಪಡಿಸ್ತಾರೆ ಹೊರತು, ನೀನು ಬೈಬಲ್ ಓದುವುದಾದರೆ ನಿನ್ನ ಸಂಗಡ ದೇವರು ಮಾತಾಡ್ತಾನೆ ಎಂಬ ಉಪದೇಶವು ಕಡಿಮೆಯಾಗಿದೆ. ಇವತ್ತು ಭಾಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳುವಂತೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪರಿಶುದ್ಧಾತ್ಮ ನಿಮಗೆ ಹೇಳ್ಕೊಡ್ತಿದ್ದಾನೆ, ವಾಕ್ಯವನ್ನು ಓದುವಾಗ ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುವೇಲನೊಟ್ಟಿಗೆ ಅದು ಇನ್ನೊಂದು ಅನುಭವ, ಅದಕ್ಕೂ ನಾನು ಬರ್ತೇನೆ ನೋಡ್ರಿ. ಮೊದಲ ಅನುಭವ, ವಾಕ್ಯವನ್ನು ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬೈಬಲ್ ಓದ್ರಿ. ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನೀವು ನೋಡಬೇಕಾದದ್ದು ನಿಮ್ಮ ಮೊಬೈಲ್ನಲ್ಲಿರುವಂಥ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಅವ್ರು ಮಾತಾಡೋದು ಇವ್ರು ಮಾತಾಡೋದಲ್ಲ. ನಿಮ್ಮ ಕಣ್ಣುಗಳು ಪ್ರಥಮವಾಗಿ ವಾಕ್ಯವನ್ನು ನೋಡಲಿ. ಆಮೇಲೆ ಎದ್ದಿದ ತಕ್ಷಣ ಹೇಳ್ರಿ, ಗುಡ್ ಮಾರ್ನಿಂಗ್ ಜೀಸಸ್, ಪ್ರೈಸ್ ದ ಲಾರ್ಡ್ ಜೀಸಸ್ ಅಂತ ಹೇಳ್ರಿ. ನಾನು ಎದ್ದಿದ ತಕ್ಷಣ ಹೇಳೋದದೆ, ಗುಡ್ ಮಾರ್ನಿಂಗ್ ಜೀಸಸ್, ಜೀಸಸ್ ಗುಡ್ ಮಾರ್ನಿಂಗ್, ಫಾದರ್ ಗುಡ್ ಮಾರ್ನಿಂಗ್, ಹೋಲಿ ಸ್ಪಿರಿಟ್ ಗುಡ್ ಮಾರ್ನಿಂಗ್, ಆಮೇನ್, ಪ್ರೈಸ್ ದ ಲಾರ್ಡ್, ಜೀಸಸ್ ಕ್ರೈಸ್ಟ್, ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ನಮ್ಮ ಕಣ್ಣುಗಳು ಆತನ ವಾಕ್ಯವನ್ನು ನೋಡಬೇಕಾದ್ರೆ ಆ ವಾಕ್ಯಗಳು ನಮ್ಮ ಸಂಗಡ ಮಾತಾಡುತ್ತದೆ. ಬೈಬಲನ್ನು ಆದಿಕಾಂಡದಿಂದ ಪ್ರಕಟಣೆ ತನಕ ಓದುತ್ತಾ 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 ದೇವರು ನಮ್ಮ ಸಂಗಡ ಮಾತಾಡುವಂಥ ಅನುಭವವನ್ನು ನಾವು ಹೊಂದ್ಕೊಳ್ತೇವೆ. ಇದು ಒಂದು ರೀತಿಯಾದಂಥ ಅನುಭವ. ಇನ್ನೊಂದು ಸಮುವೇಲನಿಗುಂಟಾದಂಥ ಅನುಭವ ಅಲ್ವಾ, ದೇವರೇ ಬಂದು ನಿಂತು ಮಾತಾಡ್ದ. ಆ ಅನುಭವನೂ ದೇವರು ನಮಗೆ ಕೊಡ್ತಾನೆ. ಆಮೇನ್, ಆಮೇನ್. ಬೇರೆ ಯಾರೋ ಒಬ್ಬರಿಗಲ್ಲ, ಇದು ಕಡೇ ಕಾಲ, ಪ್ರತಿಯೊಬ್ಬರಿಗೂ ದೇವರು ಅನುಭವವನ್ನು ಕೊಡುವಂಥ ದೇವರಾಗಿದ್ದಾನೆ. ಆತನೇ ಮುಂದೆ ಬಂದು ನಿಂತು ಮಾತಾಡುತ್ತಾನೆ. ಅನೇಕ ಸಾರಿ ನನಗೆ ಅನುಭವಗಳು ಉಂಟಾಗಿದೆ ಪ್ರಿಯರಾದವರೇ. ನನ್ನ ಮುಂದೆ ದೇವರು ಬಂದು ನಿಂತು ಮಾತಾಡುವುದು, ಕೆಲವೊಂದು ಸಾರಿ 2 ಗಂಟೆಗಳ ಕಾಲ ಯೇಸು ಕ್ರಿಸ್ತನು ಮಾತಾಡಿರುವಂಥ ಅನುಭವಗಳು ಅದು ಮಹಿಮೆಯಾಗಿರ್ತದೆ, ಅದು ಮಹಿಮೆಯಾಗಿರ್ತದೆ. ಅದು ಇನ್ನೊಂದು ಹಂತ ಅಲ್ವಾ. ನೋಡಿರಿ, ನಾವು ಪ್ರಾಥಮಿಕವಾಗಿ ಬೈಬಲ್ ಓದಬೇಕಾದ್ರೆ ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ಇನ್ನೊಂದು ಆತ್ಮಿಕ ಅನುಭವದಲ್ಲಿ ನಾವು ಬೆಳಿಬೇಕಾದ್ರೆ ದೇವರು ಪ್ರತ್ಯಕ್ಷವಾಗಿ ಬಂದು ನಿಂತು, ಒಂದು ವೇಳೆ ನಮ್ಮ ಶರೀರ ಪ್ರಕಾರವಾದಂಥ ಕಣ್ಣುಗಳು ನೋಡದೇ ಇದ್ದರೂ ಕೂಡ ಆತನು ಮುಂದೆ ಬಂದು ನಿಂತಿರುವುದು ನಮ್ಮ ಆತ್ಮಿಕ ಕಣ್ಣುಗಳಲ್ಲಿ ಕಾಣಬಹುದು. ಆತ ನಮ್ಮ ಸಂಗಡ ಮಾತಾಡ್ತಾನೆ.
ಅದು ಮಾತ್ರವಲ್ಲ, ನಾವು ದೇವರ ಸನ್ನಿಧಿಯಲ್ಲಿ ಕಾದಿರಬೇಕಾದ್ರೆ ನಮ್ಮ ಮೂಲಕವಾಗಿ ಪರಿಶುದ್ಧಾತ್ಮನು ಆತನು ಮಾತಾಡ್ತಾನೆ ಅಲ್ವಾ. ಕೆಲವೊಂದು ಸಾರಿ ಕಿವಿಗಳಲ್ಲಿ ದೇವರು ಮಾತಾಡ್ತಾನೆ. ಆಮೇಲೆ ಕೆಲವೊಂದು ಸಾರಿ ನಮ್ಮ ಆತ್ಮದೊಟ್ಟಿಗೆ ದೇವರು ಒಟ್ಟಾಗಿ ಸೇರಿ ಆತನು ಮಾತಾಡ್ತಾನೆ. ಅನ್ಯ ಭಾಷೆಗಳನ್ನು ಮಾತಾಡಬೇಕಾದ್ರೆ ಅದಕ್ಕುಂಟಾದಂಥ ವ್ಯಾಖ್ಯಾನ ಬರುವಾಗ ಪರಿಶುದ್ಧಾತ್ಮನು ಮಾತಾಡ್ತಾನೆ. ದೇವರು ಮಾತಾಡುವಂಥ ವಿಧಗಳು ನಾನಾ ರೀತಿಯಾದಂಥ ವಿಧಗಳಿದೆ. ಆದರೆ ಒಂದನ್ನು ತಿಳ್ಕೊಳ್ರಿ, ದೇವರು ನಿಮ್ಮ ಸಂಗಡ ಮಾತಾಡುವುದು ನಿಶ್ಚಯ. ಆಮೇಲೆ ನೋಡಿ, ನನಗೆ ಒಂದು ವಿಧವಾದಂಥ ಅನುಭವ ಏನಂದರೆ, ಕೆಲವೊಂದು ಸಾರಿ ಫುಲ್ಲಾಗಿ ಆತ್ಮ ಭರಿತನಾದಾಗ ನಾನೇ ಅನ್ಯ ಭಾಷೆ ಮಾತಾಡ್ತೀನಿ, ನಾನೇ ಅದಕ್ಕೆ ವ್ಯಾಖ್ಯಾನ, ನಾನೇ ಒಂದು 2-3 ನಿಮಿಷ ಅನ್ಯ ಭಾಷೆ ಮಾತಾಡೋದು, ಒಂದು 2-3 ನಿಮಿಷ ದೇವರದಕ್ಕೆ ವ್ಯಾಖ್ಯಾನ ಕೊಡ್ತಾನೆ. ಅದು ದೇವರನ್ನು ನನ್ನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಮಾತಾಡುವುದು, ನನಗಾಗೇ ಮಾತಾಡುವುದು, ಅದು ವ್ಯತ್ಯಾಸವಾದಂಥ ಒಂದು ಅನುಭವ. ಪ್ರಿಯರಾದವರೇ, ನಿನ್ನ ಸಂಗಡ ದೇವರು ವೈಯಕ್ತಿಕವಾಗಿ ದೇವರು ಮಾತಾಡಲು ಆತನು ಬಯಸುತ್ತಾನೆ. ಆಮೇಲೆ ಯಾವುದ್ರ ಬಗ್ಗೆ ಮಾತಾಡ್ತಾನೆ? ನಿನ್ನ ಬಗ್ಗೆ ಮಾತಾಡ್ತಾನೆ, ನಿನ್ನ ಕುಟುಂಬದ ಬಗ್ಗೆ ಮಾತಾಡ್ತಾನೆ, ನಿನ್ನ ಸಭೆಯ ಬಗ್ಗೆ ಮಾತಾಡ್ತಾನೆ. ಅದು ಮಾತ್ರವಲ್ಲ, ದೇಶದ ಬಗ್ಗೆ ಮಾತಾಡ್ತಾನೆ. ಆಮೇಲೆ ನೋಡ್ರಿ, ಕಳೆದ ವಾರ ನಾನು ಮಧ್ಯ ಕರ್ನಾಟಕದಲ್ಲಿರುವಂಥ ಒಂದು ಜಿಲ್ಲೆಗೆ ನಾನು ಹೋಗಿದ್ದೆ. ಅದೊಂದು ಬೆಟ್ಟ ಪ್ರದೇಶ. ಜಿಲ್ಲೆಗೆ ಹೋಗಿ ಒಂದು ಯುವಕರ ಕೂಟ, 500 ಯುವಕರು ಬಂದಿದ್ದರು. ಒಳ್ಳೆಯ ದೇವರ ಪ್ರಸನ್ನತೆ, ಮಹಿಮೆಯಾದಂಥ ಪ್ರಸನ್ನತೆ. ಅಲ್ಲಿ ಕಡೇ ಪ್ರಾರ್ಥನೆ, ಎಲ್ಲ ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡಿ ಹಾಗೆ ಎಲ್ಲ 1 ನಿಮಿಷ ಕಾದಿರೋಣ ಎಂಬುದಾಗಿ ಹೇಳಿದ ತಕ್ಷಣ ದಿಢೀರಂತ ಆ ಜಿಲ್ಲೆಯ ಬಗ್ಗೆ ದೇವರಾತ್ಮನು ಮಾತಾಡೋಕ್ಕೆ ಶುರು ಮಾಡ್ದ. ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಆ ಪಟ್ಟಣದಲ್ಲಿ ಏನು ಪಾಪಗಳು ನಡೀತಾ ಇದೆ, ಸುಳ್ಳು ಉಪದೇಶಗಳು ಎಷ್ಟು ಪ್ರಸಿದ್ಧಿಯಾಗಿದೆ, ಸುಳ್ಳು ಪ್ರವಾದಿಗಳು ಎಷ್ಟು ಹೆಚ್ಚಾಗಿದ್ದಾರೆ. ಅದು ಮಾತ್ರವಲ್ಲ, 12 ವಯಸ್ಸಿನಿಂದ 16 ವಯಸ್ಸಿರುವಂಥ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ನಡೀತಾ ಇದೆ, 50% ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ನಡೀತಾ ಇದೆ, 50% ಹೆಣ್ಣು ಮಕ್ಕಳೇ ಸ್ವತಃ ಹೋಗಿ ಪಾಪದಲ್ಲಿ ಬೀಳ್ತಾ ಇದ್ದಾರೆ. ಇದೆಲ್ಲ ದೇವರ ಮನಸ್ಸನ್ನು ಬಾಧಿಸುವಂಥ ಒಂದು ವಿಷಯ. ದೇವರ ಸೇವಕರಿಗೆ ಆವತ್ತು ಆತನು ಪರಿಶುದ್ಧಾತ್ಮನು ಮಾತಾಡ್ದ, ನೀವು ಮನ ತಿರುಗಿದರೆ ಬದುಕುವಿರಿ, ಇಲ್ಲ ಅಂದರೆ ನನ್ನ ಶಿಕ್ಷೆಯ ಹಸ್ತವನ್ನು ತೆಗೆಯಬೇಕಾಗಿದೆ. ಭಯಂಕರವಾಗಿತ್ತು. ದೇವರು ಮಾತಾಡುವಾಗ ಪಟ್ಟಣದ ಬಗ್ಗೆ, ಜಿಲ್ಲೆಯ ಬಗ್ಗೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ದೇವರು ಮಾತಾಡುವಂಥ ದೇವರಾಗಿದ್ದಾನೆ. ಅದರ ಒಂದನ್ನು ತಿಳ್ಕೊ, ನಿನ್ನ ಬಗ್ಗೆ, ನಿನ್ನೊಟ್ಟಿಗೆ ದೇವರು ವೈಯಕ್ತಿಕವಾಗಿ ಮಾತಾಡಲು ಇಚ್ಛಿಸುತ್ತಾನೆ. ದಯವಿಟ್ಟು ಈ ಅಭಿಪ್ರಾಯವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕ್ಬಿಡ್ರಿ. ನನ್ನ ಹತ್ರ ದೇವರು ಮಾತಾಡಲ್ಲ, ಅವ್ರ ಹತ್ರ ಮಾತಾಡ್ತಾರೆ, ಇವ್ರ ಹತ್ರ ಮಾತಾಡ್ತಾರೆ, ಇವ್ರ ಹತ್ರ ಮಾತಾಡ್ತಾರೆ, ಅವರೆಲ್ಲ ದೊಡ್ಡ ಸೇವಕರು, ಅವ್ರ ಹತ್ರ ಮಾತ್ರ ಮಾತಾಡ್ತಾರೆ. ಇಲ್ಲ ಪ್ರಿಯರಾದವರೇ, ನಿನ್ನ ಸಂಗಡ ನಿನ್ನ ಆತ್ಮಿಕ ಅನುಭವ ಏನೇ ಇದ್ದರೂ, ನಿನ್ನಲ್ಲಿ ದಾಹ ಇರುವುದಾದರೆ, ನಿನ್ನ ಮೇಲೆ ಕರೆಯುವಿಕೆ ಇರುವುದಾದರೆ, ದೇವರ ಕೃಪೆಯೋ ಅನುಗ್ರಹವೂ ಇರಬೇಕಾದರೆ ನಿಶ್ಚಯವಾಗಿ ದೇವರು ನಿನ್ನ ಸಂಗಡ ಮಾತಾಡ್ತಾರೆ. ಆಮೇನ್. ನೋಡ್ರಿ, ನಾನು ಆರಂಭವಾಗಿ ನೀವು ಏನು ಮಾಡಿರಿ ಅಂದರೆ, ಈ ಅನುಭವನೇ ಇಲ್ಲನ ನೀವು ಇವತ್ತು ಶುರು ಮಾಡಿರಿ, ಬೈಬಲನ್ನು ಗಂಟೆಗಟ್ಟಲೆ ಓದ್ರಿ. ಇದನ್ನು ಓದುತ್ತಾ ಇದರ ಮುಖಾಂತರವಾಗಿ ಒಂದು ವಾಕ್ಯ ನಿಮ್ಮನ್ನು ಮುಟ್ಟಬಹುದು, ಒಂದು ಪದ ನಿಮ್ಮೊಟ್ಟಿಗೆ ಮಾತಾಡ್ಬೋದು. 1 word will speak to you. 1 word. ಎಲ್ ರೋಹಿ, ಎಲ್ ಶೆಡಾಯ್, ಯಾರು ಗೊತ್ತು? ಆ ದಿನಕ್ಕೆ ಆ ರೇಮ ವಾಕ್ಯವು ಅದಾಗಿರ್ತದೆ. ದೇವರು ನಿನ್ನೊಟ್ಟಿಗೆ ಮಾತಾಡುವಂಥ ದೇವರಾಗಿದ್ದಾನೆ. ಆಮೇಲೆ ದೇಶದ ಬಗ್ಗೆ ಮಾತಾಡ್ತಾನೆ, ಈ ಲೋಕದ ಬಗ್ಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಅವತ್ತು ಒಂದು ಸಭೆಯಲ್ಲಿ ಪ್ರಸಂಗ ಮಾಡ್ತಾ ಕಡೆಯ ಪ್ರಾರ್ಥನೆಯಲ್ಲಿ ನಾನು ಹಾಗೆ ಲೀಡ್ ಮಾಡ್ತಾ ಇರಬೇಕಾದ್ರೆ ದಿಢೀರಂತ ಪ್ರವಾದನೆಯ ಆತ್ಮವು ಇಳಿದು ಬಂತು. ಕರ್ತನು ಮಾತಾಡೋಕ್ಕೆ ಶುರು ಮಾಡ್ದ, ಈಗೋ ನಾನು ಬೇಗ ಬರುತ್ತಿದ್ದೇನೆ, ನಾನು ನಿಮ್ಮನ್ನು ಸಿದ್ಧತೆ ಪಡಿಸ್ತಾ ಇದ್ದೇನೆ. ಕಾರಣ ಬೆಳೆಯು ಅಧಿಕವಾಗಿದೆ, ಕೆಲಸದ ಆಳುಗಳು ಕಡಿಮೆ ಆಗಿದ್ದಾರೆ. ನೀವು ಸಿದ್ಧರಾಗಿ ಹೊರಟು ಹೋಗಿ ಸುಗ್ಗಿಗೆ ಕೆಲಸ ಮಾಡಬೇಕು. ಈಗೋ ಆತನು ಬೇಗ ಬರ್ತಾ ಇದ್ದಾನೆ. ಪ್ರವಾದನೆ ಆತ್ಮವು ಹೊರಟು ಬರುವಾಗ ಅದು ಮಹಿಮೆಯಾಗಿರ್ತದೆ. ನಿನ್ನ ಸಂಗಡ ವೈಯಕ್ತಿಕವಾಗಿ ದೇವರು ಮಾತಾಡಲು ಇಚ್ಛಿಸ್ತಾನೆ. ಕಾರಣ ಸಮುವೇಲನ ಸಂಗಡ ಮಾತಾಡಲು ದೇವರೇ ಬಂದು ನಿಂತು ಮಾತಾಡ್ದ. ಇನ್ನೊಂದನ್ನು ಹೇಳ್ತೇನೆ, ಸಮುವೇಲನಿಗಿಂತ ಆತ್ಮಿಕವಾದಂಥ ಅನುಭವವನ್ನು ಹೊಂದಿದವನು ಏಲಿ. ಆದರೆ ಏಲಿ ತಪ್ಪು ಮಾಡ್ದ, ದೇವರು ಅವನ ಸಂಗಡ ಮಾತಾಡಲಿಲ್ಲ. ನಿನ್ನ ಸಂಗಡ ದೇವರು ಮಾತಾಡೋಕ್ಕಾಗ್ತಿಲ್ವಾ? ಏನೋ ಒಂದು ತಪ್ಪಿದೆ, ಏನೋ ಒಂದು ಪಾಪ ಇದೆ, ದೇವರಿಗೆ ಮೆಚ್ಚಿಗೆ ಇಲ್ಲದ, ಪರಿಶುದ್ಧತೆ ಇಲ್ಲದ ಯಾವುದೋ ಒಂದು ಕಾರ್ಯವಿದೆ. ನಿರ್ಲಕ್ಷ್ಯವಾಗಿ ಜೀವಿಸ್ತಾ ಇದೆಯಾ, ಅಸಡ್ಡಿಯಾಗಿ ಜೀವಿಸ್ತಾ ಇದೆಯಾ? ಈ ಥರ ಇರುವುದಾದರೆ ದೇವರು ನಿನ್ನ ಸಂಗಡ ಮಾತಾಡುವುದಿಲ್ಲ.
ಮುಗ್ಧರ ಸಂಗಡ, ಬಾಲಕರ ಸಂಗಡ, ಪರಿಶುದ್ಧರ ಸಂಗಡ ದೇವರು ಮಾತಾಡುವಂಥ ದೇವರಾಗಿದ್ದಾನೆ. ಸೊ ಪರಿಶುದ್ಧ ಮಾಡಿಕೊಳ್ಳೋಣ, ದೇವರ ಸ್ವರವನ್ನು ಕೇಳಿಸಿಕೊಳ್ಳೋಣ. ಎರಡನೇದಾಗಿ ನಾವು ಈ ಘಟನೆಯಿಂದ ಕಲಿತುಕೊಳ್ಳುವಂಥ ಎರಡನೇ ಪಾಠ, ದೇವರು ಸಮುವೇಲನನ್ನು ಕರೆದಾಗ ಸಮುವೇಲನು ಏಲಿಯ ಬಳಿಗೆ ಓಡೋಗ್ತಾ ಇದ್ದ. ಆಮೇಲೆ ಸೊ ಮೊದಲದಾಗಿ ನಾವು ಏನು ನೋಡಿದ್ವಿ, ದೇವರು ನಮ್ಮ ಪ್ರತಿಯೊಬ್ಬರ ಸಂಗಡ ಮಾತಾಡಲು ಆತನು ಬಯಸುತ್ತಾನೆ. ಎರಡನೇ ಅಂಶ ಏನಂದರೆ, ದೇವರು ನಿನ್ನೊಟ್ಟಿಗೆ ಮಾತಾಡಲು ಬಯಸಬೇಕಾದ್ರೆ ನೀನು ಮನುಷ್ಯನನ್ನು ಹುಡುಕಿಕೊಂಡು ಓಡಬೇಡ. ಆಮೇಲೆ ಹಲ್ಲೆಲೂಯಾ. ದೇವರೇ ಸಮುವೇಲ ಅಂತ ಕರಿತಿರ್ಬೇಕಾದ್ರೆ ಈ ಸಮುವೇಲ ಎಲ್ಲಿ ಓಡ್ತಿದ್ದಾನೆ? ಏಲಿಯ ಬಳಿಗೆ ಓಡ್ತಿದ್ದಾನೆ. ಇನ್ನೊಂದು ಸಲ ದೇವರು ಸಮುವೇಲ ಅಂತ ಕರೆದಾಗ ಏಲಿಯ ಬಳಿಗೆ ಹೋಗ್ತಿದ್ದಾನೆ. ಇನ್ನೊಂದು ಸಲ ಸಮುವೇಲ ಅಂತ ಕರೆದಾಗ ಏಲಿಯ ಬಳಿಗೆ ಸಮುವೇಲನ ಓಡ್ತಾ ಇದ್ದಾನೆ. ಇವತ್ತು ಅದೇ ನಡೀತಾ ಇದೆ. ನನಗೆ ಯಾರು ಪ್ರವಾದನೆ ಹೇಳ್ತಾರೆ, ನನಗೆ ಪ್ರಾಫಿಟಿಕಲ್ ಮೀಟಿಂಗ್ ಅಂದರೆ ಹೇರಾಳವಾದಂಥ ಗುಂಪು ಬಂದುಬಿಡ್ತದೆ. ನನಗೆ ಸಹೋದರಿಯೇ, ಮನುಷ್ಯನ ಬಳಿಗೆ ಓಡಬೇಡ, ನಿನ್ನೊಟ್ಟಿಗೆ ದೇವರು ಮಾತಾಡ್ತಾನೆ. ಆಮೇಲೆ ನಾನು ತಪ್ಪು ಹೇಳ್ತಿಲ್ಲ. ಅನೇಕ ಜನರು ನನ್ನನ್ನು ಹುಡ್ಕೊಂಡು ಬರ್ತಾರೆ, ಅನೇಕ ಜನರು ಪ್ರಾರ್ಥನೆಗಾಗಿ ಬರ್ತಾರೆ. ಆದರೆ ಏನು ಗೊತ್ತಾ, ನಾನು ಕಲಿಸ್ಕೊಡುವಂಥ ಒಂದು ಕಾರ್ಯ, ಈ ಕಾಲದಲ್ಲಿ ಬೇಕಾಗಿರುವಂಥ ಒಂದು ಕಾರ್ಯ, ನಿನ್ನ ಸಂಗಡ ದೇವರು ಮಾತಾಡಬೇಕಾದ್ರೆ ನೀನು ಯಾಕೆ ಬೇರೆ ಕಡೆ ಓಡೋಗ್ತಾ ಇದೆಯಾ? ಮೊಣಕಾಲೂರು, ಬಾಗಿಲನ್ನು ಮುಚ್ಚು, ದೇವರ ಬಳಿಯಲ್ಲಿ ಗೋಳಾಡು. ದೇವರೇ ನನಗೊಂದು ರೇಮಾ ವಾಕ್ಯ ಕೊಡು, ದೇವರೇ ನಿನ್ನ ಪ್ರವಾದನೆಯ ವಾಕ್ಯ ಕೊಡು. ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ. ಆದ್ದರಿಂದ ದೇವಸೇವಕರ ಬಳಿಯಲ್ಲಿ ದೇವರು ಮಾತಾಡೋದಿಲ್ವಾ? ಅವ್ರಿಗೂ ದೇವರು ಕೃಪೆ ಕೊಟ್ಟಿದ್ದಾರೆ. ಆದರೆ ನಿನ್ನ ಮನಸ್ಸಲ್ಲಿ, ಆ ಮೈಂಡಲ್ಲಿ ಆಲೋಚನೆ ಇರಬಾರ್ದು, ಇಲ್ಲಿ ಹೋದರೆ ನನಗೆ ಪ್ರವಾದನೆ ಸಿಗ್ತದೆ, ಇಲ್ಲಿ ಹೋದರೆ ನನಗೆ ಪ್ರವಾದನೆ ಸಿಗ್ತದೆ. ಆಕಸ್ಮಿಕವಾಗಿ ದೇವರಿಗೆ ಚಿತ್ತವಾದರೆ ತನ್ನ ಸೇವಕರನ್ನು ಗೊಂಡು ದೇವರು ನಿನ್ನ ಸಂಗಡ ಮಾತಾಡ್ತಾನೆ, ತಪ್ಪೇ ಇಲ್ಲ. ಆದರೆ ದೇವರು ನಿನ್ನೊಟ್ಟಿಗೆ ಮಾತಾಡಲು ಆತನು ಬಯಸುವಾಗ ನೀನು ಸಮುವೇಲನ ರೀತಿಯಲ್ಲಿ ಮನುಷ್ಯನನ್ನು ಹುಡ್ಕೊಂಡು ಓಡಬೇಡ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗೋದು ಆಮೇನ್ ಹೇಳ್ತಾರೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಯಾಕೆ ಗೊತ್ತಾ ಇವನು ಓಡೋದ? ದೇವರ ಸ್ವರವನ್ನು ಕೇಳುವಂತಹ ಅನುಭವ ಸಮುವೇಲನಿಗೆ ಇರಲಿಲ್ಲ. ಇವತ್ತು ಸಹೋದರಿ, ನೀನು ಯಾಕೆ ಅಲ್ಲಿ ಓಡಾಡ್ತಾ ಇದೆಯಾ? ಅಲ್ಲಿ ಕೂಟಗಳಿಗೆ ಓಡಾಡ್ತಾ ಇದೆಯಾ? ಅಲ್ಲಿ ಪ್ರವಾದಿಗಳನ್ನ ಹುಡ್ಕೊಂಡು ಓಡಾಡ್ತಾ ಇದೆಯಾ? ಇವ್ರ ಹತ್ರ ಹೋದರೆ ಪ್ರವಾದನೆ ಸಿಗ್ತದೆ, ಅವ್ರ ಹತ್ರ ಹೋದರೆ ಪ್ರವಾದನೆ ಸಿಗ್ತದೆ, ಇವ್ರ ಹತ್ರ ಹೋದರೆ ದೇವರ ವಾಕ್ಯ ಸಿಗ್ತದೆ. ಕರೆಕ್ಟು. ಆದರೆ ದೇವರು ಹೇಳ್ತಿದ್ದಾನೆ, ನಾನೇ ನಿನ್ನ ಎದುರುಗಡೆ ಬಂದು ಮಾತಾಡಬೇಕಾದ್ರೆ ನೀನು ಸಮುವೇಲನ ಥರ ಯಾಕೆ ಏಲಿಯ ಬಳಿಗೆ ಓಡೋಗ್ತಾ ಇದೆಯಾ? ನಿನ್ನ ಸಂಗಡ ವೈಯಕ್ತಿಕವಾಗಿ ದೇವರು ಮಾತಾಡಲು ಇಚ್ಛಿಸುತ್ತಾನೆ. ಆಮೇನ್. ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ಆಮೇನ್. ದೇವರ ಚಿತ್ತವಾಗಿರುವುದಾದರೆ ಆತನು ನಿಶ್ಚಯವಾಗಿ ಸೇವಕರನ್ನು ಗೊಂಡು ನಿಮ್ಮ ಸಂಗಡ ಮಾತಾಡ್ತಾನೆ. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಮೊದಲನೇದಾಗಿ ಬರಬೇಕಾದದ್ದು, ದೇವರು ನನ್ನ ಸಂಗಡ ಮಾತಾಡ್ತಾನೆ. ಪ್ರಾರ್ಥನೆಯಲ್ಲಿ, ಆಲಯದಲ್ಲಿ, ದೇವರ ಜನರು ಸೇರಿ ಬರುವಂಥ ಕೂಟದಲ್ಲಿ ತನ್ನ ಸೇವಕರನ್ನು ಗೊಂಡು ಕೂಡ ನನ್ನನ್ನು ಮಾತಾಡ್ತಾನೆ. ಆದರೆ ನಾನು ಓಡುವುದು ಮನುಷ್ಯನನ್ನು ಹುಡುಕಿಯಲ್ಲ, ನಾನು ಓಡುವುದು ದೇವರನ್ನು ಹುಡುಕಿಕೊಂಡು. ಆಮೇನ್. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ತೀರಾ? ಬಲವಾಗಿ ಒಂದು ಆಮೇನ್ ಹೇಳ್ತೀರಾ? ಸಮುವೇಲನು ದೇವರು ಕರೆದಾಗ ಮನುಷ್ಯನ ಬಳಿಯಲ್ಲಿ ಓಡೋಗ್ತಾ ಇದ್ದಾನೆ. ಸಹೋದರ, ನೀನು ಇರಬೇಕಾದ ದೇವರ ಸನ್ನಿಧಿಯಲ್ಲಿ. ಆದರೆ ನೀನು ಮನುಷ್ಯನನ್ನು ಓಡಾಡ್ತಾ ಇದ್ದರೆ ದೇವರ ಸ್ವರ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ನೋಡಿದ್ದೀರಾ, ಎಲ್ಲ ಕೂಟದಲ್ಲಿರ್ತಾರೆ, ಯಾರು ಪ್ರಾಫಿಟ್ಗಳು ಬಂದರು, ಯಾರು ಸೇವಕರು ಬಂದರು, ಎಲ್ಲ ಹೋಗಿ ಕೆಲವರಿಗೆ ತಲೆ ಕೊಟ್ಟು ಅವ್ರ ತಲೆ ಕೂದಲೇ ಉದುರೋಗ್ಬಿಟ್ಟಿರುತ್ತೆ ಅಲ್ವಾ? ಆ ಥರ ಎಲ್ಲ ನಿನ್ನ ಸಂಗಡ ದೇವರು ಮಾತಾಡ್ತಾನೆ. ನಿನ್ನ ಸಂಗಡ ಸಮುವೇಲ ಥರ ಅಲ್ಲಿ ಓಡೋಗ್ಬೇಡ್ರಿ. ದೇವರ ಸನ್ನಿಧಿಯಲ್ಲಿ ಕಾದಿರಿ. ನಿಮ್ಮ ಸಂಗಡ ವೈಯಕ್ತಿಕವಾಗಿ ದೇವರು ಮಾತಾಡಿಯೇ ಮಾತಾಡ್ತಾನೆ. ನಮ್ಮ ಮನಸ್ಸು, ಪ್ರಾಣ, ಆತ್ಮ, ಶರೀರ ಅದಕ್ಕೆ ಒಪ್ಪಿಸಿಕೊಟ್ಟಿರುವಾಗ ದೇವರು ನಿಶ್ಚಯವಾಗಿ ನಮ್ಮೊಟ್ಟಿಗೆ ವೈಯಕ್ತಿಕವಾಗಿ ನೇರವಾಗಿ ಮಾತಾಡುವಂಥ ದೇವರಾಗಿದ್ದಾನೆ. ಆಮೇನ್. ಸಮುವೇಲ ಸ್ವರ ಕೇಳಿದಾಗ ದೇವರ ಸ್ವರ ತಿಳಿದುಕೊಳ್ಳದೆ ಮನುಷ್ಯನ ಹುಡುಕೊಂಡು ಓಡ್ತಾ ಇದ್ದ. ಇವತ್ತು ನಾನು ಈ ಯೂಟ್ಯೂಬು ಇದೆಲ್ಲ ನೋಡಬೇಕಾದ್ರೆ ಸೇವಕರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುವವರು ವಿಶ್ವಾಸಿಗಳೇ ಅಲ್ವಾ? ಅವರನ್ನು ಫಿಲಿಮ್ ಸ್ಟಾರ್ ಥರ ಮಾಡಿ, ಅವರನ್ನು ಹೀರೋ ಥರ ಮಾಡಿ ಬೇಕಾಗೇ ಇಲ್ಲ. ಬೈಬಲಲ್ಲಿ ಎಲ್ಲೂ ಆ ಥರನೇ ಇಲ್ಲ. ಬೈಬಲಲ್ಲಿ ಎಲ್ಲೂ ಆ ಥರನೇ ಇಲ್ಲ. ಆಮೇನ್. ನಾವು
ಸೇವಕರು ಅವ್ರು ನಿಜವಾಗ್ಲೂ ಅವ್ರು ದೇವರು ಅವ್ರು ಗಣಪಡಿಸಬೇಕು. ದೇವರ ಸೇವೆಯನ್ನು ಮಾಡ್ತಾರೆ, ಅಭಿಷೇಕವನ್ನು ಹೊತ್ಕೊಂಡು ಹೋಗ್ತಿದ್ದಾರೆ. ಆದರೆ ನಮ್ಮ ಭರವಸೆ, ನಮ್ಮ ನಂಬಿಕೆ ಅವರ ಮೇಲೆ ಅಲ್ಲ, ಮನುಷ್ಯನ ಮೇಲೆ ನಂಬಿಕೆ ಇರುವವನು ಶಾಪಗ್ರಸ್ತನು. ನಮ್ಮ ನಂಬಿಕೆ ಎಲ್ಲವೂ ಕೂಡ ದೇವರ ಮೇಲೆ ಇರಬೇಕು. ಸಮುವೇಲನ ಥರ ಆ ಅನುಭವ ಇಲ್ಲದವರಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದನ್ನು ಬಿಟ್ಟು ನಾವು ದೇವರ ಸನ್ನಿಧಿಯಲ್ಲಿ ಕಾದಿರುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡುವಂಥ ದೇವರಾಗಿದ್ದಾನೆ. ಸೊ ಮೊದಲನೇ ಪಾಠ ನಾವೇನು ನೋಡಿದ್ವಿ, ದೇವರು ವೈಯಕ್ತಿಕವಾಗಿ ನಮ್ಮೊಟ್ಟಿಗೆ ಮಾತಾಡಲು ಇಚ್ಛಿಸ್ತಾನೆ. ಎರಡನೇ ಪಾಠ, ದೇವರು ಕರೆದಾಗ, ದೇವರ ಪ್ರತ್ಯಕ್ಷನಾದಾಗ, ದೇವರು ನಮ್ಮೊಟ್ಟಿಗೆ ಮಾತಾಡಬೇಕಂತ ಇಚ್ಛಿಸಿದಾಗ ದೇವರ ಸ್ವರ ಕೇಳಲು ನಿನ್ನ ಮನುಷ್ಯನನ್ನು ಹುಡ್ಕೊಂಡು ಓಡಬೇಡ. ಮೂರನೇ ಪಾಠ, ಸಮುವೇಲನು ಹೇಳಿದಂಥ ಅದ್ಭುತವಾದಂಥ ಸಮರ್ಪಣೆಯ ಮಾತು. 1 ಸಮುವೇಲ 3ನೇ ಅಧ್ಯಾಯ ಅದರ 10ನೇ ವಾಕ್ಯ ಹೇಳ್ತದೆ, ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದೇನೆ. ಆಮೇನ್. ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ. ಆಮೇನ್. ನಾನು ಕಾಯ್ತಾ ಇದ್ದೀನಿ, ಅಪ್ಪಣೆ ಆಗಲಿ ಸ್ವಾಮಿ, ಈಗೋ ನಾನು ನಿನ್ನ ದಾಸನು. ಆಮೇಲೆ ಸಮುವೇಲನು ಏನು ಹೇಳ್ತಾರೆ, ನಾನು ನಿನ್ನ ದಾಸನು, ನಾನು ನಿನ್ನ ಸನ್ನಿಧಿಯಲ್ಲಿ ಕಾಯ್ತಾ ಇದ್ದೇನೆ ಸ್ವಾಮಿ. ದೇವರ ಮಟ್ಟಿಗೆ ಮಾತಾಡಲು ಇಚ್ಛಿಸ್ತಾನೆ. ನಾವು ಅಲ್ಲಿ ಓಡಾಡಬಾರ್ದು. ನಾವು ಏನು ಮಾಡಬೇಕು, ಈಗೋ ನಾನು ಕಾದಿದ್ದೇನೆ, ನೀನು ನನ್ನೊಟ್ಟಿಗೆ ಮಾತಾಡು, ನಾನು ನಿನ್ನ ದಾಸನು. ಆಮೇಲೆ ಪ್ರತಿನಿತ್ಯ ಪ್ರಾರ್ಥಿಸ್ತಿರಲ್ಲ, ಕಡೆಯದಾಗಿ ಸ್ವಲ್ಪ ಹೊತ್ತು ಕಾದಿರಿ. ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿರಲ್ಲ, ಆಮೇಲೆ ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸ ನಿಮ್ಮ ಸಂಗಡ ಇರಲಿ ಅಂತ ಹೇಳಿದ ತಕ್ಷಣ ಆಮೇನಂತ ಎದ್ದು ಬರಬೇಡ್ರಿ. ಅಟ್ಲೀಸ್ಟ್ 2-3 ನಿಮಿಷ, 5 ನಿಮಿಷ ಆಲಯದಲ್ಲಿ ಕೂತು ಪ್ರಾರ್ಥಿಸಿರಿ ಅಥವಾ ಕಾದಿರಿ. ದೇವರೇ ನನ್ನೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಒಂದು ವೈಯಕ್ತಿಕ ಪ್ರಾರ್ಥನೆ ಮಾಡಿ ಮುಗಿಸಿದ ತಕ್ಷಣ ಎದ್ದೇಳಬೇಡ್ರಿ, 5 ನಿಮಿಷ ಕಾದಿರಿ. ಆಲಯಕ್ಕೆ ಹೋಗ್ತೀರಾ, ಫಸ್ಟ್ ಓದಿದ ತಕ್ಷಣ 5 ನಿಮಿಷ ಕಾದಿರಿ. ಅರ್ಜೆಂಟ್ ಎಲ್ಲಿ ಅರ್ಜೆಂಟ್ ಪಟ್ಟು ಏನು ಮಾಡಿಬಿಡ್ತೀರಾ ಅಲ್ವಾ? ಚರ್ಚಿಗೆ ಕೆಲವರು ಆಮೇಲೆ ಹೇಳೋಕ್ಕೆ ಮುಂಚೆನೇ ಓಡೋಗ್ಬಿಡ್ತೀರ. ಕಾದಿರಿ, ಚರ್ಚೆ ಮುಗಿದ ತಕ್ಷಣ 5 ನಿಮಿಷ ಆದರೂ ಕಾದಿರಿ. ಚೇರಲ್ಲಿ ಕೂತ್ಕೊಂಡು, ಆ ಥರ ನೆಲದಲ್ಲಿ ಕೂತ್ಕೊಂಡು, ಯೇಸುವೇ ಅಪ್ಪಣೆ ಆಗಲಿ, ನಾನು ಕಾದಿದ್ದೇನೆ ಸ್ವಾಮಿ, ನನ್ನೊಟ್ಟಿಗೆ ಮಾತಾಡು, ಈ ವಾರವೆಲ್ಲ ನನ್ನ ನಡೆಸು ಸ್ವಾಮಿ. ಮನೇಲಿ ಪ್ರಾರ್ಥನೆ ಮಾಡ್ತೀರಾ, ಪ್ರಾರ್ಥನೆ ಮುಗಿದ ನಂತರ 5 ನಿಮಿಷ ಕಾದಿರಿ. ದೇವರೇ ಇಷ್ಟೊತ್ತು ನಾನು ಮಾತಾಡಿದೆ, ನೀನು ನನ್ನೊಟ್ಟಿಗೆ ಮಾತಾಡು ಸ್ವಾಮಿ. ಆ ವೆಯ್ಟ್ ಮಾಡೋ ಅನುಭವ ನಮಗೆ ಬೇಕು. ವೆಯ್ಟ್ ಮಾಡೋದಕ್ಕೆ ಕಾಯುವಂಥ ಸಹನೆ ನಮಗೆ ಬೇಕು. ಸಮುವೇಲನು ಹೇಳ್ತಾನೆ, ಅಪ್ಪಣೆ ಆಗಲಿ ಸ್ವಾಮಿ, ಅಪ್ಪಣೆ ಆಗಲಿ ಸ್ವಾಮಿ, ನಾನು ನಿನ್ನ ದಾಸನು, ನಾನು ನಿನ್ನ ಗುಲಾಮನು, ನನಗೆ ಏನು ಬೇಡ, ನೀನೇನು ಹೇಳ್ತೀಯೋ ಅದನ್ನು ನಾನು ಕೇಳ್ತೇನೆ. ಈ ರೀತಿಯಾದಂಥ ಮನೋಭಾವನೆ, ಈ ರೀತಿಯಾದಂಥ ಸಮರ್ಪಣೆ, ದ ಕಮಿಟ್ಮೆಂಟ್, ದ ಡೆಡಿಕೇಶನ್, ದ ಟೋಟಲ್ ಸರೆಂಡರ್ ಟು ಹಿಯರ್ ಗಾಡ್ಸ್ ವಾಯ್ಸ್. ಶ್ಯೂರ್ಲಿ ಯು ವಿಲ್ ಹಿಯರ್ Father's voice, you will hear the voice of Jesus, you will hear the voice of the Holy Spirit, you will hear the voice of the angels. Amen. ನೋಡಿ, 4 ವಿಧವಾದಂಥ ದೇವರ ಸ್ವರಗಳು, ಈ ಅನುಭವಗಳು ನಮಗೆ ಬೇಕು. ತಂದೆಯ ಸ್ವರ, ಯೇಸು ಕ್ರಿಸ್ತನು ಮಾತಾಡುವಂಥ ಸ್ವರ, ಪರಿಶುದ್ಧಾತ್ಮನ ಸ್ವರ, ದೇವದೂತರುಗಳು ಕೂಡ ಬಂದು ಮಾತಾಡ್ತಾರೆ. ದೇವರೇ, ಈ ರೀತಿಯಾದಂಥ ಆತ್ಮಿಕ ಅನುಭವಗಳು ನನಗೂ ಉಂಟಾಗಲಿ, ನಾನು ಕಾದಿದ್ದೇನೆ ಸ್ವಾಮಿ. ಸೊ 3 ಪಾಠಗಳು. ಪಾಠ 1, ನಾವೇನು ಮಾಡಬೇಕು, ಕಲ್ತ್ಕೊಳ್ಳುವಂಥ ವಿಷಯ, ದೇವರು ನಮ್ಮ ಸಂಗಡ ವೈಯಕ್ತಿಕವಾಗಿ ಮಾತಾಡಲು ಇಚ್ಛಿಸುತ್ತಾನೆ. ಪಾಠ 2, ದೇವರು ಮಾತಾಡಲು ಇಚ್ಛಿಸಿದಾಗ ಮನುಷ್ಯನ ಹುಡ್ಕೊಂಡು ಓಡೋಗ್ಬೇಡ್ರಿ. ದೇವರ ಸಾನ್ನಿಧ್ಯ ಬಿಟ್ಟು ಅಲ್ಲಿ ಪ್ರವಾದನೆ ಸಿಗ್ತದೆ, ಇಲ್ಲಿ ಪ್ರವಾದನೆ ಸಿಗ್ತದೆ, ಈ ಪ್ರವಾದಿ, ಆ ಪ್ರಾಫೆಟ್, ಓಡೋಗ್ಬೇಡ್ರಿ. 3ನೇದಾಗಿ, ಅಪ್ಪಣೆ ಆಗಲಿ, ನಿನ್ನ ದಾಸನನ್ನು ಕಾದಿದ್ದಾನೆ, ನಾನು ಕಾದಿದ್ದೇನೆ ಸ್ವಾಮಿ, ನೀನು ಮಾತಾಡೆಂಬುದಾಗಿ ನಾವು ಕಾದಿರಬೇಕಾದ್ರೆ ನಿಮ್ಮ ಸಂಗಡ ದೇವರು ನಿಶ್ಚಯವಾಗಿ ಮಾತಾಡ್ತಾನೆ. ಇದು ಕಡೆ ಕಾಲ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಒಂದು ಕಾಲ. ಯಾವುದ್ರ ಬಗ್ಗೆ ಮಾತಾಡ್ತಾನೆ? ನಮ್ಮ ಬಗ್ಗೆ ಮಾತಾಡ್ತಾನೆ, ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾನೆ, ಅಳಿದು ಹೋಗ್ತಿರುವಂಥ ಆತ್ಮಗಳ ಬಗ್ಗೆ ಮಾತಾಡ್ತಾನೆ, ಬೆಂಗಳೂರು ಬಗ್ಗೆ ಮಾತಾಡ್ತಾನೆ, ಕರ್ನಾಟಕದ ಬಗ್ಗೆ ಮಾತಾಡ್ತಾನೆ, ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತಾನೆ, ಭಾರತದ ಬಗ್ಗೆ ಮಾತಾಡ್ತಾನೆ, ಜಗತ್ತಿನ ಬಗ್ಗೆ ಮಾತಾಡ್ತಾನೆ. ಸ್ವರವನ್ನು ಕೇಳಿ ಅದರ ಪ್ರಕಾರ ನಾವು ನಡೆಯುವಾಗ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ನಾವು ಕಾಣಲು ಸಾಧ್ಯ.